ನಮಸ್ಕಾರ ಆತ್ಮೀಯರೇ, ನನ್ನ ಹೆಸರು ನಿರಂಜನಗೌಡ ಅಂತ. ದಿನಾಂಕ 7-8 ಜೂನ್ 2025 ಜೆ ಪಿ ಸರ್ ಅವರ ಆಫೀಸ್ನಲ್ಲಿ ಯಾಂತ್ರದ ವರ್ಕ್ಶಾಪನ್ನು ಅವರ ಮಾರ್ಗದರ್ಶನದಲ್ಲಿ ಕಲಿತಾ ಇದ್ದೀವಿ. ಈ ಜೆ ಪಿ ಸರ್ ಅವರ ಮಾರ್ಗದರ್ಶನದಲ್ಲಿ ನಾನು ಪಬ್ಲಿಕ್ ಸ್ಪೀಕಿಂಗ್ ಕಲಿಬೇಕಂತ ಜಾಯ್ನ್ ಆದೆ. ಅದರ ಜೊತೆಗೆ ನನಗೆ ಪಬ್ಲಿಕ್ ಸ್ಪೀಕಿಂಗಲ್ಲಿ ಫಸ್ಟ್ ಅವರು ಸ್ಟೇಜ್ ಫಿಯರ್ ಯಾವ ರೀತಿ ಕಳ್ಕೋಬೇಕು, ಹಿಂಜರಿಕೆಯ ಸ್ವಭಾವವನ್ನು ಯಾವ ರೀತಿ ಕಳ್ಕೊಬೇಕಂಬುದನ್ನ ಭಾಳ ಪ್ರಾಕ್ಟಿಕಲಾಗಿ ಕಲಿಸ್ಕೊಡ್ತಾರೆ. ಅದು ನನಗೆ ಮಾತುಗಾರಿಕೆಗೆ ಅನುಕೂಲ ಆಗೋದಲ್ಲದೆ ನನ್ನ ವೃತ್ತಿ, ನನ್ನ ವ್ಯಕ್ತಿತ್ವ ಎಲ್ಲ ರೀತಿಯಲ್ಲಿ ನನಗೆ ಅನುಕೂಲ ಆಗಿ ನನಗೆ ಒಂದು ಗಂಭೀರವಾದ ಒಂದು ಸ್ವಭಾವವನ್ನು ತಂದುಕೊಟ್ಟಿದೆ. ನನ್ನ ಫ್ಯೂಚರ್ಗೆ ಒಳ್ಳೆಯ ಉತ್ತಮವಾದ ಅಡಿಪಾಯವನ್ನು ಹಾಕ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿದೆ ಎಂಬುದನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ತುಂಬ ಆತ್ಮವಿಶ್ವಾಸವನ್ನು ನಾವು ಯಾವುದೇ ಕಾರ್ಯದಲ್ಲಿ ಯಾವ ರೀತಿ ಆತ್ಮವಿಶ್ವಾಸ ತಂದ್ಕೊಂಡು ನಾವು ಮುನ್ನುಗ್ಗಬೇಕು, ಒಳ್ಳೆ ಕೆಲಸಗಳು ಯಾವ ರೀತಿ ಮಾಡ್ಬೇಕಂಬುದನ್ನ ಅವ್ರು ಕಲಿಸ್ಕೊಟ್ಟಿರೋದ್ರಿಂದ ನಮಗೆ ಹಿನ್ನಡೆ ಆಗುವಂಥ ಹಿಂಜರಿಕೆಯಾದ ಸ್ವಭಾವವಾಗಿ ಆಟೋಮೆಟಿಕ್ಕಾಗಿ ನಮ್ಮ ವೃತ್ತಿ ಮೇಲೆ, ನಮ್ಮ ಜೀವನ ಮೇಲೆ ಭಾಳ ಪ್ರಭಾವ ಬೀರಿದೆ. ಇದರಿಂದ ನಾನು ಭಾಳ ಯಶಸ್ವಿಯಾಗಿ ನನ್ನ ವೃತ್ತಿ ಬದುಕನ್ನು ರಿಯಲ್ ಎಸ್ಟೇಟ್ ಉದ್ಯಮವನ್ನು ನಡೆಸ್ತಾ ಇದ್ದೀನಿ. ಇನ್ನು ನನ್ನ ದೊಡ್ಡ ಕನಸುಗಳನ್ನ ಈಡೇರಿಸೋಕ್ಕೆ ಮುಂದೆ ಇಡ್ತಾ ಇದ್ದೀನಿ ಅಂತೇಳಿ ಇನ್ನೂ ಹೆಚ್ಚಿನ ಉಪಯೋಗ ಆಗಿದೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಬ್ಬ ಶಿಬಿರತ್ತಿಗೆ ಹೇಳೋದು ಸರ್. ಆತ್ಮೀಯರೇ ನಮಸ್ಕಾರ. ಮತ್ತು ನನ್ನ ಹೆಸರು ಅಮೃತರಾಜ್ ಜಿ ಕೆ ಅಂತ. ವರ್ಕ್ಶಾಪ್ ಅಟೆಂಡ್ ಮಾಡಿದ ಮೇಲೆ ಮತ್ತು ನನಗೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿದೆ ಮತ್ತು ಸಮಾಜಮುಖಿಯಾಗಿರಲಿಕ್ಕೆ ಸಾಧ್ಯತೆ ಆಗಿದೆ. ಆಮೇಲೆ ಸಮಯ ನಿರ್ವಹಣೆ ಬಗ್ಗೆ ನನಗೆ ಹೆಚ್ಚು ಒಂದು ಮನೋಭಾವ ಇದಾಗಿದೆ. ಆಮೇಲೆ ಒಂದು ಎವಾಲ್ವ್ ಆಗಲಿಕ್ಕೆ ಕೊಡ್ಬಿಟ್ಟು ಒಂದು ವರ್ಕ್ಶಾಪು ಸಹಕಾರಿಯಾಗಿದೆ. ಆಮೇಲೆ ನನ್ನಲ್ಲಿ ಒಂದು ವ್ಯಕ್ತಿತ್ವ ವಿಕಸನ ಆಗಿದೆ. ಹೆಚ್ಚು ಒಂದು ಸಾಧನೆ ಮಾಡಲಿಕ್ಕೆ ಮತ್ತು ನನ್ನಲ್ಲಿ ಒಂದು ಪ್ರೋತ್ಸಾಹ ಸಿಕ್ಕಿದೆ. ಇದರಿಂದ ಮತ್ತೆ ನನ್ನಲ್ಲಿ ಒಂದು ಏನಪ್ಪ ಅಂತ ಹೇಳಿದರೆ ಸದಾ ಹಸನ್ಮುಖಿಯಾಗಿ ಇರಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದೆ ಸರಿಂದ. ಇಷ್ಟು ಹೇಳ್ಬಿಟ್ಟು ಒಂದೆರಡು ಮಾತನ್ನು ಮುಗಿಸ್ತಾರೆ. ಆತ್ಮೀಯರೇ ನಮಸ್ಕಾರ. ನಾನು ಕಟೇರ್ಸ್ವಾಮಿ 76 ವೆಂಕಟಪ್ಪ. ನಾನು ಇವತ್ತು ಜಯಪ್ರಕಾಶ್ ನಾಗ್ತಳ್ಳಿ ಸರ್ ಅವರ ಮಾರ್ಗದರ್ಶನದಿಂದ ಏನೆಲ್ಲ ಲಾಭ ಪಡೆದುಕೊಂಡೆ ಅಂತ ನಾನು ಈ ವಿಡಿಯೋದ ಮೂಲಕ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಅವರ ಒಂದು ಕಚೇರಿಗೆ ನಾನು ಭೇಟಿ ಮಾಡಿದಾಗ ನನಗೆ 8 ಮಾಡ್ಯೂಲ್ಸ್ ವಿಡಿಯೋಗಳನ್ನು ನೀಡ್ತಾ ಬಂದರು. ಆ 8 ಮಾಡ್ಯೂಲ್ಸ್ ವಿಡಿಯೋಗಳನ್ನು ನಾನು ನೋಡ್ತಾ ಅದರಲ್ಲಿ ಸಾಕಷ್ಟು ವಿಷಯಗಳನ್ನು ನಾನು ಕಲಿತ್ಕೊಂಡೆ. ಜೊತೆಗೆ ಅವರು ಪ್ರತಿ ಗುರುವಾರ ಆನ್ಲೈನು ವಿಷಯಗಳನ್ನು ನಮಗೆ 3 ವಿಷಯಗಳನ್ನು ನೀಡ್ತಾರೆ. ಆ 3 ವಿಷಯಗಳನ್ನು ನಾವು ಚಿಂತನ ಮಥನ ಮಾಡಲಿದ್ದರಿಂದ ನಾವು ಕಲಿತೀವಿ. ಜೊತೆಗೆ ಅವರು ಒಂದು ಆಫ್ಲೈನ್ ವರ್ಕ್ಶಾಪ್ಗಳು ಅಂದರೆ 1 ಡೇ ವರ್ಕ್ಶಾಪ್ ಆಗಿರ್ಬೋದು, 2 ಡೇ ವರ್ಕ್ಶಾಪ್ ಆಗಿರ್ಬೋದು, 3 ಡೇ ವರ್ಕ್ಶಾಪ್ ಕೂಡ ನಡೆಸ್ಕೊಡ್ತಾರೆ. ಆ ಎಲ್ಲ ಒಂದು ಮಾರ್ಗದರ್ಶನದಿಂದ ನನ್ನಲ್ಲಿ ಏನೇನು ಬದಲಾವಣೆ ಆಯ್ತು ಅಂದರೆ ಒಂದು ಸಂವಹನ ಕೌಶಲ್ಯ, ನನಗೆ ಯಾವ ರೀತಿ ನಾವು ಸಂವಹನ ಕೌಶಲ್ಯ ಮಾಡಬೇಕೆಂಬುದು ತಿಳಿತು. ಜೊತೆಗೆ ನಾವು ಇವತ್ತು ವೇದಿಕೆ ಮೇಲೆ ವೇದಿಕೆ ಹಂಚ್ಕೊಳ್ಳೋಕ್ಕೆ ಭಯ ಪಡ್ತಾ ಇರ್ತೀವಿ. ಆ ಒಂದು ಭಾಷಣ ಕೌಶಲ್ಯ ಕೂಡ ನನ್ನಲ್ಲಿ ಅಭಿವೃದ್ಧಿ ಆಯಿತು. ಈ ಜಯಪ್ರಕಾಶ್ ಹಳ್ಳಿ ಸರ್ ಅವರು ಮಾರ್ಗದರ್ಶನ ಪಡೆದುಕೊಂಡ್ರೆ ಈ ಸಂವಹನ ಕೌಶಲ್ಯ ಮತ್ತು ಭಾಷಣ ಕೌಶಲ್ಯದಿಂದ ಅಭಿವೃದ್ಧಿ, ನಮ್ಮ ವ್ಯಕ್ತಿತ್ವ ವಿಕಸನ ಸಾಧ್ಯ ಆಗ್ತದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳಿವೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್ ಅಂತ. ನಾನು JP ಅವರ ವರ್ಕ್ಶಾಪ್ನಲ್ಲಿ ಆದಂಥ ಲಾಭಗಳಂತಂದರೆ, ಒಬ್ಬ ಮನುಷ್ಯ ಜೀವನದಲ್ಲಿ ಉದ್ಧಾರ ಆಗಬೇಕಂತಂದರೆ ಆತನಿಗೆ ಆತ್ಮವಿಶ್ವಾಸ ತುಂಬ ಮುಖ್ಯ ಆಗಿರ್ತದೆ. ಅಂದರೆ ಈ ಆತ್ಮವಿಶ್ವಾಸವನ್ನು ಹೇಗೆ ಪಡ್ಕೊಳ್ಬೋದು ಅಂತಂದರೆ, ನಮ್ಮಲ್ಲಿರುವಂಥ ಸಂವಹನ ಕೌಶಲ್ಯವನ್ನು ಒಂದು ಅತ್ಯುತ್ತಮ ರೀತಿಯಲ್ಲಿ ವೃದ್ಧಿ ಮಾಡಿಕೊಡೋದ್ರಿಂದ ಆತ್ಮವಿಶ್ವಾಸವನ್ನು ಗಳಿಸ್ಬೋದು. ಅಂದರೆ ಇದು ಜೀವನ ಕೌಶಲ್ಯ ಕಲಿಸುವಂಥವ್ರು ಮತ್ತು ಈ ಸೈಕಾಲಜಿಸ್ಟ್ನವರು ಕೂಡ ಇದನ್ನೇ ಹೇಳುವಂಥದ್ದು. ಸಂವಹನ ಕೌಶಲ್ಯದಿಂದ ನಮ್ಮ ಆತ್ಮವಿಶ್ವಾಸ ವೃದ್ಧಿ ಆಗ್ತದೆ. ಇದರಿಂದ ನಾವು ಯಾವ ಕ್ಷೇತ್ರದಲ್ಲಿ ಕೂಡ ಉತ್ತರ ಆಗ್ಬೋದು ಅಂತೇಳಿ ಹೇಳುವಂಥದ್ದು. ಮತ್ತು ಇಲ್ಲಿ ನಾವು JP ಸರ್ ಅವರು ಆನ್ಲೈನ್ ಕ್ಲಾಸನ್ನೆಲ್ಲ ಆಫ್ಲೈನ್ ಕ್ಲಾಸ್ ಇದನ್ನೆಲ್ಲ ಆಯೋಜಿಸ್ತಾರೆ. ಈ ಆನ್ಲೈನ್ ಕ್ಲಾಸಲ್ಲಿ ಕೆಲವೊಂದು ಟಾಪಿಕ್ಗಳನ್ನು ಕೊಡ್ತಾರೆ. ನಮಗೆ ಅದರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾರೆ. ಇದರಿಂದಾಗಿ ಮಾತಾಡಲಿಕ್ಕೆ ಗೊತ್ತಿಲ್ಲ ಅಂತ ನಾವು ಆ ಟಾಪಿಕ್ಗಳ ಬಗ್ಗೆ ಒಂದು ಸ್ವಲ್ಪ ಜ್ಞಾನವನ್ನು ಪಡ್ಕೊಂಡು ಮಾತಾಡೋದ್ರಿಂದ ನಾವು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಮಗೆ ಆತ್ಮವಿಶ್ವಾಸ ಇಂಪ್ರೂವ್ ಆಗೋದನ್ನು ನಾನು ಕಂಡಿದ್ದೇನೆ. ಮತ್ತು ನಮ್ಮ ಶಿಕ್ಷಾರ್ಥಿಗಳು ಕೂಡ ಸ್ಟಾರ್ಟಿಂಗ್ ಬಂದವರು ಕೂಡ ಅಷ್ಟೇನು ಮಾತಾಡಲಿಕ್ಕೆ ಭಯ ಪಡ್ತಾ ಇರ್ತಾರೆ, ಅಷ್ಟೇ ಚೆನ್ನಾಗಿ ಮಾತಾಡ್ತಿರೋದಿಲ್ಲ. ಆನಂತರ ಅವರು ಉದ್ಧಾರ ಆಗಿರೋದನ್ನು ಕೂಡ ಕಂಡಿದ್ದೇವೆ. ಮತ್ತು ಇದರಲ್ಲಿ
ಕೆಲವು ಒಳ್ಳೊಳ್ಳೆ ಟಾಪಿಕನ್ನು ಕೊಡೋದ್ರಿಂದ ನಮ್ಮ ಮೈಂಡಲ್ಲಿ ಸಕಾರಾತ್ಮಕ ಅಂಶಗಳು ಕೂಡ ಜಾಸ್ತಿ ಆಗೋದನ್ನು ನಾವು ನಾನು ನೋಡಿದ್ದೇನೆ ಮತ್ತು ನನಗೆ ಅನುಭವ ಆಗಿದೆ. ಮತ್ತು ಈ ಆಫ್ಲೈನ್ ವರ್ಕ್ಶಾಪಲ್ಲಿ ನಾವು ಎದುರೆದುರು ಜೆ ಪಿ ಸರ್ ಅವರು ಎದುರೆದುರು ನಾವು ಮತ್ತು ಸ್ಟೂಡೆಂಟ್ಗಳು ಇರೋದ್ರಿಂದ ನಮಗೆ ಅಲ್ಲೇ ಸ್ಪಾಟಲ್ಲಿ ಜನಗಳೆದುರು ಮಾತಾಡಲಿಕ್ಕೆ ಅವಕಾಶಗಳಿರುತ್ತೆ, ಕ್ಯಾಮರಾ ಮುಂದೆ ಮಾತಾಡಲಿಕ್ಕೆ ಅವಕಾಶಗಳಿರುತ್ತೆ. ಇದೆಲ್ಲ ಅಂದರೆ ಸ್ಟಾರ್ಟಿಂಗ್ ತುಂಬ ಭಯ ಪಡ್ತಿದ್ದೆ ನಮಗೆ. ಈಗ ಆತ್ಮವಿಶ್ವಾಸ ಇಂಪ್ರೂವ್ ಆಗ್ತಾ ಇರೋದು ನಮ್ಗೆ ಕಂಡು ಬಂದಿದೆ. ಇದರಿಂದಾಗಿ ಮುಂದಕ್ಕೆ ನಾನು ತುಂಬ ಒಳ್ಳೆ ರೀತಿಯಲ್ಲಿ ಉದ್ಧಾರ ಆಗ್ತೀನಿ ಅನ್ನೋ ಬಯಕೆ ಮಾಡಿದೆ. ನೀವು ಕೂಡ ಈ ವರ್ಕ್ಶಾಪ್ ಯೂಸ್ ಮಾಡ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಮೇಶ್. ಜೆ ಪಿ ಸರ್ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ನನ್ನಲ್ಲಿ ಪರ್ಸ್ನಲ್ ಆಗಿ ಆದಂಥ ಬದಲಾವಣೆಗಳನ್ನು ನಾನು ಹೇಳಲು ಇಚ್ಛೆ ಪಡುತ್ತಿದ್ದೇನೆ. ನನ್ನಲ್ಲಿ ಆತ್ಮವಿಶ್ವಾಸದ ಕೊರತೆ ತುಂಬ ಕಾಣುತ್ತಿತ್ತು. ಆತ್ಮವಿಶ್ವಾಸದ ಕೊರತೆಯನ್ನು ನೀಗಿಸಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ತಿಳ್ಕೊಂಡಾಗ ಫಸ್ಟು ನಾವು ಪರ್ಸ್ನಾಲಿಟಿ ನಮ್ಮ ಡೆವಲಪ್ ಮಾಡಿದ್ಮೇಲೆ ನಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡೆ. ಯಾವುದೇ ಸಾಧನೆ ಮಾಡಬೇಕು ಅಂದರೂ ಫಸ್ಟು ನಾವು ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೋಬೇಕು, ಮತ್ತು ಮಾತಾಡೋದು ಹೆಂಗೆ ಅನ್ನೋದು ಕಲಿಬೇಕು. ಮತ್ತು ಸಂಕೋಚ ಎಲ್ಲ ಸಾಧನೆಗೂ ಮೇನ್ವಾಗಿ ಮಾಡಬೇಕಾಗಿರೋದು ಸಂಕೋಚನ ಸ್ವಭಾವದಿಂದ ನಾವು ಮುಂದೆ ಬರಬೇಕು. 4 ಜನರ ಹತ್ರ ಮಾತಾಡೋದು ಅದು ಹೆಂಗೆ ಅಂದರೆ 4 ಜನರ ಹತ್ರ ಮಾತಾಡೋದು ಹೆಂಗೆ, ಸಂಕೋಚದಿಂದ ಹೊರ ಬರೋದು ಹೆಂಗೆ, ಮತ್ತು ಧೈರ್ಯವಾಗಿ ಯಾವುದೇ ಸಮಸ್ಯೆನ ಎದುರಿಸೋದು ಹೆಂಗೆ, ಪ್ರತಿಯೊಂದನ್ನು ತಿಳ್ಕೊಳ್ತಾ ಹೋಯ್ತು. ನನ್ನ ಪರ್ಸ್ನಲ್ ಲೈಫಲ್ಲಿ ಸುಮಾರು ಸಮಸ್ಯೆಗಳು ಇಲ್ಲದಂತೆ ಮಾಯವಾದಕ್ಕೆ ಆಯಿತು. ಅದರಿಂದ ಈ ಜೆ ಪಿ ಸರ್ ಕ್ಲಾಸ್ ಅಟೆಂಡ್ ಮಾಡ್ತಾ ನನ್ನಲ್ಲಿ ಆತ್ಮವಿಶ್ವಾಸ ಅನ್ನೋದು ವೃದ್ಧಿ ಆಯಿತು. ಮತ್ತು ನಾವು ಹೇಗೆ ಯಾರ ಜೊತೆ ಅಲ್ಲಿ ಹೇಗೆ ವ್ಯವಹರಿಸಬೇಕು ಮತ್ತು ಪ್ರತಿಯೊಬ್ಬರೊಡನೆ ಹೇಗೆ ನಾವು ನಡೆದುಕೊಳ್ಳಬೇಕು ಅನ್ನೋದು ಪ್ರತಿಯೊಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿ ನಮ್ಮ ಜೀವನ ಮುಂದೆ ಅಭಿವೃದ್ಧಿ ಅಂತ ಹೋಗೋಕ್ಕೆ ಆಗುತ್ತೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಂಗ್ಯಮ್ಮ ಅಂತೇಳಿ ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ನಾನು 2 ಡೇಸ್ ವರ್ಕ್ಶಾಪನ್ನು ಈಗ ಜಾಯಿನ್ ಆಗಿ ಇದು 2ನೇ ದಿವಸ ಆಯಿತು. ಹಾಗಾಗಿ ಇದರಿಂದ ನಾನು ಕಲ್ತಿದ್ದು ತುಂಬ ಇದೆ. ಇದರಿಂದ ನನಗೆ ತುಂಬ ಲಾಭ ಆಗಿದೆ. ಯಾಕಂತಂದರೆ ನಾನು ಮೈಕ್ ಹಿಡ್ಕೊಂಡು ಮಾತಾಡೋಕ್ಕೆ ಹೆದರ್ತಾ ಇದ್ದೆ. ನನಗೆ ಸ್ಟೇಜ್ ಫೇರ್ ಜಾಸ್ತಿ ಇತ್ತು. ನಾನು ಇಲ್ಲಿ ಬಂದಾಗಿಂತ ಸ್ಟೇಜ್ ಫೇರ್ ಕೂಡ ನನ್ನಲ್ಲಿ ಹೋಗ್ಲಾಡಿಸಿದ್ದೇನೆ. ಹಾಗಾಗಿ ಜೆ ಪಿ ಸರ್ ಕೊಟ್ಟಂಥ ಮಾರ್ಗದರ್ಶನ ನನಗೆ ತುಂಬ ಲಾಭವಾಗಿ ತಂದು ಕೊಡುತ್ತೆ ಅನ್ನೋದು ಒಂದು ಮನೋಭಾವಿಕೆಯಿಂದ ಮನಸ್ಫೂರ್ತಿಯಾಗಿ ನಾನು ಹೇಳ್ತೇನೆ. ಯಾಕೆಂದರೆ ಆತ್ಮಧೈರ್ಯ ತುಂಬ ನನಗೆ ಬಂದಿದೆ. ನಾ ಮಾತಾಡ್ಬೋದು ಅಂತೇಳಿ. ಸ್ನೇಹಿತರೆ, ನೀವು ಕೂಡ ಈ ಜೆ ಪಿ ಸರ್ ಕ್ಲಾಸ್ನ ಜಾಯಿನ್ ಆಗಿ ನೀವು ಕೂಡ ಜೀವನದಾಗ ಉದ್ಧಾರ ಆಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.